Hello everyone, welcome to Navras Maths tutorial. Exercise number 2.1, second question. ನೋಡಿ ಏನು ಕೊಟ್ಟಿದ್ದಾರೆ, write the coefficients of x square in each of the following ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಲವೊಂದು ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದಾರೆ, ಅವು coefficients of x square ಹೇಳಬೇಕು. ಈಗ ನೋಡಿ ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ, 2 plus x square plus x ಅಂತ ಕೊಟ್ಟಿದ್ದಾರೆ. coefficient of x square ಅಂದ್ರೆ ಅರ್ಥ ಏನು, x square ಪಕ್ಕಕ್ಕಿರೋ ನಂಬರ್ ಅದ್ರ ಜೊತೆಗೆ, ಓಕೆ, ಪಕ್ಕಕ್ಕಂದ್ರೆ ಮತ್ತೆ ಪ್ಲಸ್ ಪಕ್ಕಕ್ಕೆ ಈ ಕಡೆ ಆ ಕಡೆ ಅಲ್ಲ, ಅದ್ರ ಜೊತೆಗೆ ಇರುವಂತ ನಂಬರ್ನ ಕೊಯಿಫಿಷಿಯಂಟ್ ಅಂತ ಕರಿತೀವಿ. ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಮಾತ್ರ ಮೆನ್ಷನ್ ಮಾಡಿದ್ದಾರೆ. ಸೊ ಎಕ್ಸ್ ಸ್ಕ್ವೇರ್ ಜೊತೆಗೆ ಇಲ್ಲಿ ಏನಿದೆ, ಏನೂ ಇಲ್ಲ. ಏನೂ ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಸೊ ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಈಸ್ 1 ಅಂತ ಹೇಳ್ಬೋದು. ಓಕೆ, ಯಾಕೆಂದ್ರೆ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಈಗ ಸೆಕೆಂಡ್ ಒನ್ ನೋಡಿ, 2 - x square plus x cube ಅಂತ ಕೊಟ್ಟಿದ್ದಾರೆ. ನಾವು ಬೇರೆ ಏನ್ ನೋಡೋದು ಬೇಡ, ನಾವು ಬರೀ ಎಕ್ಸ್ ಸ್ಕ್ವೇರ್ ಅಷ್ಟೇ ನೋಡೋಣ. ಇಲ್ಲಿ ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಏನಿದೆ, ಇಲ್ಲಿನೂ ಏನು ಇಲ್ಲ. ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಸೊ ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಈಸ್, ನೋಡಿ ಬರೀ 1 ಇದೆನಾ, ಇಲ್ಲ, ಇಲ್ಲಿ ಮೈನಸ್ ಇದೆ. ಸೊ -1 ಅಂತ ಬರೀಬೇಕು. ಓಕೆ, ಮೈನಸ್ ಇದ್ರೆ ಮೆನ್ಷನ್ ಮಾಡಲೇಬೇಕು, ಪ್ಲಸ್ ಇದ್ರೆ ಬರೆಯೋದು ಅವಶ್ಯಕತೆ ಇರೋಲ್ಲ. ಈಗ ಥರ್ಡ್ ಒನ್ ನೋಡಿ, 5/2 x square plus x ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಕ್ಸ್ ಸ್ಕ್ವೇರ್ ಅಷ್ಟೇ ನೋಡಿ, ಎಕ್ಸ್ ಸ್ಕ್ವೇರ್ ಜೊತೆಗೆ ಏನಿದೆ, ನಂಬರ್ 5/2 ಇದೆ. ಸೊ ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಈಸ್ 5/2. ಅದೇನೇ ಇರ್ಲಿ ನಾವು ಕೊಡ್ಬೇಕು. ಓಕೆ, ಈಗ ಫೋರ್ತ್ ಒನ್ ನೋಡಿ, √2x - 1 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಕ್ಸ್ ಸ್ಕ್ವೇರ್ ಇಲ್ಲ. ಎಕ್ಸ್ ಸ್ಕ್ವೇರ್ ಇಲ್ಲಿದ್ರೆ ಕೋಯಿಫಿಷಿಯಂಟ್ ಎಲ್ಲಿಂದ ಹೇಳೋಣ ನಾವು ಅಂತ ಕೇಳ್ಬೋದು ನೀವು. ಹೌದು, ಇಲ್ಲಾಂದ್ರೆ ನಮ್ಗೆ ಹೇಳಕ್ ಬರಲ್ಲ. ಆದ್ರೂ ನಾವೇನಂತ ಕೊಡ್ಬೇಕು, ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಈಸ್ 0. ಯಾಕೆ ಇರ್ಬೋದಪ್ಪ, ಇಲ್ಲಿ ಪಕ್ಕಕ್ಕೆ ಎಕ್ಸ್ ಸ್ಕ್ವೇರ್ ಇರ್ಬೋದು ಅಂತ ಇಮ್ಯಾಜಿನ್ ಮಾಡ್ಕೋಬೇಕು ನಾವು. ಇಮ್ಯಾಜಿನ್ ಮಾಡ್ಕೊಂಡು ಅದ್ರ ಪಕ್ಕಕ್ಕೆ ನಂಬರ್ ಇರುತ್ತಲ್ವಾ, ಆ ನಂಬರು ಮೇ ಬಿ 0. ಈಗ 0x ಸ್ಕ್ವೇರ್ ಇದ್ರೆ 0 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ, ಯಾವುದೇ ನಂಬರ್ 0 ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ 0ನೇ ಬರುತ್ತೆ. ಸೊ ನಾವು ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ 0 ಅಂತ ಹೇಳ್ಬೋದು. 0 ಇದ್ರೆ ತಾನೆ ಎಲ್ಲ ಮಲ್ಟಿಪ್ಲೈ ಆಗಿ 0 ಇರುತ್ತೆ, ಇಲ್ಲಿ ಏನು ಇರಲ್ಲ. ಸೊ ನಾವು 0 ಅಂತ ಕೊಡ್ಬೋದು. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡಿ. ನೋಡಿ ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, ಗಿವ್ ಅನ್ ಎಕ್ಸಾಂಪಲ್ ಈಚ್ ಆಫ್ ಎ ಬೈನಾಮಿಯಲ್ ಆಫ್ ಡಿಗ್ರಿ 35 ಅಂಡ್ ಆಫ್ ಎ ಮೊನೋಮಿಯಲ್ ಆಫ್ ಡಿಗ್ರಿ 100 ಅಂತ ಕೊಟ್ಟಿದ್ದಾರೆ. ಅಂದ್ರೆ ಯಾವ್ದಾದ್ರು ಒಂದು ಬೈನಾಮಿಯಲ್ ಎಕ್ಸಾಂಪಲ್ ಕೊಡಿ, ಡಿಗ್ರಿ 35 ಇರ್ಬೇಕು ಅಂತ ಕೇಳಿದ್ದಾರೆ. ಇನ್ನೊಂದು ಮೊನೋಮಿಯಲ್ ಡಿಗ್ರಿ 100 ಇರ್ಬೇಕು ಅಂತ, ಯಾವ್ದಾದ್ರು ಕೊಡ್ಬೋದು. ಓಕೆ, ನೋಡಿ ಯಾವ್ದು ಕೊಡೋಣ. ಬೈನಾಮಿಯಲ್ ಅಂದ್ರೆ 2 ಟರ್ಮ್ಸ್ ಇರ್ಬೇಕು. ನೋಡಿ 2x to the power of 35, ಅವ್ರು ಕೇಳಿರೋದು 35 ಡಿಗ್ರಿ ಇರ್ಲಿ ಅಂತ. ಸೊ 35 ಕಂಪಲ್ಸರಿ ಬರಿಬೇಕು, ಮುಂದೆ ಯಾವ್ದಾದ್ರು ನಂಬರ್ ಬರೀಬಹುದು. ಓಕೆ, ಇದು ಬೈನಾಮಿಯಲ್ ಆಯ್ತು. 2 ಟರ್ಮ್ಸ್ ಇದ್ರೆ ಅದು ಬೈನಾಮಿಯಲ್ ಆಯ್ತು. ಓಕೆ, ಇದು ಒಂದಾಯ್ತು. ಇನ್ನೊಂದು ಕೊಡೋಣ, ಅವ್ರು ಒಂದೇ ಕೇಳಿದ್ರೆ ನಾವು 2 ಕೊಡೋಣ. y to the power of 35 plus 8y square. ಓಕೆ, ಏನಾದ್ರೂ ಕೊಡ್ಬೋದು, ಇದೇ ಕೊಡ್ಬೇಕು ಅದೇ ಕೊಡ್ಬೇಕು ಅಂತ ಏನಿಲ್ಲ. 2 ಟರ್ಮ್ಸ್ ಇರ್ಬೇಕು, ಒಂದಕ್ಕೆ ಪವರ್ 35 ಇರ್ಬೇಕು. ಓಕೆ, ಅದಾಯ್ತು. ಈಗ ಸೆಕೆಂಡ್ ಒನ್, ಮೊನೋಮಿಯಲ್ ಆಫ್ ಡಿಗ್ರಿ 100 ಅಂದ್ರೆ ಒಂದೇ ಟರ್ಮ್ ಇರ್ಬೇಕು, ಆದ್ರೆ ಡಿಗ್ರಿ 100 ಇರ್ಬೇಕು. ನೋಡಿ ಅಂತ ಎಕ್ಸಾಂಪಲ್ಸ್ ಯಾವ್ದಾದ್ರು ಕೊಡ್ಬೋದು. 3x to the power of 100 ಅಂತ ಕೊಡ್ಬೋದು, 5y to the power of 100 ಅಂತ ಕೊಡ್ಬೋದು. ಒಂದೇ ಟರ್ಮ್ ಇರ್ಬೇಕು, ಪವರ್ 100 ಇರ್ಬೇಕು. ಓಕೆ, ಈಗ ನೆಕ್ಸ್ಟ್ ಒನ್,